ಹೇಳಿ. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಮಹೇಶ್. ಫ್ರೀ ಆಗಿದ್ದಾರೆ ಸರ್? ಹೇಳಿ, ಏನ್ ಸಮಾಚಾರ? ಸರ್ ಹೇಳಿ. ಫ್ರೀ ಆಗಿದ್ದಾರೆ? ಹೇಳಿ ಹೇಳಿ. ಒಂದು ವಿಡಿಯೋ ಮಾಡ್ಬೇಕಾಯ್ತು ಸರ್. ನಾವು ಹೇಳೋದಾದ್ರೆ ಒಂದು ವಿಡಿಯೋ ಮಾಡಿ. ಯಾವ ವಿಚಾರ? ಸರ್ ನಮ್ಮ ಹಳ ಹುಣಸಾ ಮರ KSRTC ಬಸ್ ಸ್ಟ್ಯಾಂಡ್ ಹತ್ರ ಹಳ ಹುಣಸಾ ಮರ ವಾಲ್ಮೀಕಿ ಆಟೋ ಸ್ಟ್ಯಾಂಡು. ನರಸೀಪುರನಾ? ನರಸೀಪುರ, ನರಸೀಪುರ. ಹೇಳಿ. ಅಲ್ಲಿ ನಾವು ನೆರಳಾಗ್ಲಿ ಅಂದ್ಬಿಟ್ಟು ಗಸಗಸ ಮರ ನಾವು ಆಟೋ ಸ್ಟ್ಯಾಂಡರ್ ಆಗಿ KSRTC ಬಸ್ ಓಪನ್ ಆಗೋ ಮುಂದಾಗಿ 25 ವರ್ಷದಿಂದ ಇದ್ದ ಆಟೋ ಸ್ಟ್ಯಾಂಡ್ ನ ನಾವು ಗಸಗಸ ಮರ ತಗೊಬಂದು ಅದನ್ನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಬಂದು ಅದನ್ನ ನೆಟ್ಟಿ ನೀರುವುದು ಅದನ್ನ ಬೆಳೆಸಿದ್ವು. ನಿನ್ನೆ ಅಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನವರು ಸಿದ್ಲಿಂಗ ಮೂರ್ತಿಯವರು ಅಂದ್ಬಿಟ್ಟು ಅದನ್ನ ಏಕೆ ಬಂದು ಆ ಕ್ರಮಗಳನ್ನೆಲ್ಲ ತರಿಸಿದ್ದಾರೆ. ಕಾರಣ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಅದು ಕಾಣ್ತಾ ಇಲ್ಲ, ರೋಡ್ಗೆ ಕಾಣ್ತಾ ಇಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೂ ಅದಕ್ಕೂ ಭಾರಿ ಆಪೋಸಿಟ್ ಆಗಿದೆ. ವರ್ಷಕ್ಕೆ 2 ಸತಿ ಬರೋದು ಇವರು, ಒಂದು ನವೆಂಬರ್ ತಿಂಗ, ಒಂದು ಜನವರಿ ತಿಂಗ. ಮಿಕ್ಕಿದ ಟೈಮ್ ಶಬರಿಮಲೆ ಅಯ್ಯಪ್ಪನ ದಿಕ್ಕ ತಲೆನೂ ಹಾಕಿ ನೋಡಲ್ಲ. ನಾವು ಬಂದು ನೀವು ಅಲ್ಲಿ ಲೈಟ್ ಅದಲ್ಲಪ್ಪ, ನಮ್ಮ ಸ್ಟ್ಯಾಂಡ್ ಹತ್ರ ಲೈಟ್ ಕಂಬ ಇದೆ, ಅದನ್ನ ನಿಮ್ಗೆ ತೊಂದ್ರೆ ಆದ್ರೆ ಆಪೋಸಿಟ್ ಲೈಟ್ ಅದ, ನಿಮ್ಮ ದೇವಸ್ಥಾನದ ಹತ್ರ ಒಂದು ಕಂಬ ಇದೆ, ಅಲ್ಲಿಗೆ ಲೈಟ್ ಹಾಕಿಸ್ಕೊಳ್ಳಿ. ನೆಕ್ಸ್ಟ್ ನೀವು ಈ ತರ ಏನಾರ ಗಸಗಸ ಮರ ಬೆಳೆದ್ರೆ ಪುನಃ ನೀವು ಕಟಾವ್ ಮಾಡ್ತಿದ್ರಿ ಕತ್ಲ ಇತ್ತೆ ಅಂದ್ಬಿಟ್ಟು. ಆ ರೀತಿ ನೀವು ಬೇಡಿ, ತೊಂದ್ರೆ ಮಾಡೋದ್ ಬೇಡಿ, ನಿಮ್ಗೂ ತೊಂದ್ರೆ ಆಗೋದ್ ಬೇಡಿ, ನಮಗೂ ತೊಂದ್ರೆ ಆಗೋದ್ ಬೇಡಿ. ಇವಾಗ ಏಕೆ ನಮ್ಮ ಸ್ಟ್ಯಾಂಡ್ಗೆ ಬಿಸಿಲು ಬರ್ತಾ ಇದೆ. ಇವಾಗ 100 ಜನ ಬಸ್ ಹತ್ತಕ್ ಬಂದ್ರೆ ನೆಳ್ಳು ಅಂದ್ಬಿಟ್ಟು ನಿಂತ್ಕೊತಿದ್ರು. ಇದನ್ನೆಲ್ಲ ನೀವು ಎಕ್ಕಡಿಸ್ಬಿಟ್ಟಿದ್ರಿ. ಇದು ಮುಂದಕ್ಕೆ ಆಗದ್ ಬೇಡಿ ಅಂತ ಅಂದಕ್ಕೆ ನಮ್ಮ ಟ್ರಸ್ಟ್ ಅಲ್ಲಿ ಮಾತಾಡಿದಕ್ಕೆ ನಮ್ಮ ಮೀಟಿಂಗ್ಲಿ ಆ ಮರನೆಲ್ಲ ತೆಗಿಸ್ಬೇಕು ಅಂತ ಮಾತಾಡಿದಾರೆ ನಮ್ಮ ಟ್ರಸ್ಟ್ ಅವರು. ಇದು ಏನಾರ ಆಗ್ಲಿ, ಇದು ಸ್ಟೇಷನ್ ಗಂಟು ಹೋದ್ರು ಪರವಾಗಿಲ್ಲ, ಇದನ್ನ ನಾನು ಇದ್ ಮಾಡಲ್ಲ ಅಂದ್ರು. ನಾವು ಅದಕ್ಕೆ ಇದು ನಾವು ಎಲ್ಲಿ ಗಂಟಾರ ಹೋಗ್ಲಿ ಸ್ಟ್ಯಾಂಡ್ ಅಲ್ಲಿ ಪರಿಸರ ಉಳಿಸ್ಬೇಕು ಅಂತ ಇಡೀ ದೇಶನೇ ಆಡಲಾಗ್ತದೆ. ನೀವು ಏಕಾಏಕಿ ದೇವಸ್ಥಾನ ಕಾಣಲ್ಲ ಅಂದ್ಬಿಟ್ಟು ಈ ಮರ ತರಿಸಿರೋದ್ರಿಂದ ನಾವು ಇದನ್ನ ನಮ್ಮಲ್ಲಿ ಇದ್ ಮಾಡ್ತಿದ್ದೀವಿ, ಸ್ಟ್ರೈಕ್ ಮಾಡ್ತಿದ್ದೀವಿ ನಿಮ್ಮ ಪರವಾಗಿ, ನಿಮ್ಮ ಟ್ರಸ್ಟ್ನವ್ರ ಪರವಾಗಿ. ನಾವು ಇದ್ರ ಲೆವೆಲ್ಲಿ ಯಾರೇ ಬುಡದ ಮಟ್ಟಕ್ಕೆ ತರಿಸ್ಬಿಡ್ತೀವಿ. ನಮ್ಮ ಆಟೋ ಸ್ಟ್ಯಾಂಡ್ಗೆ ನಿಮ್ಮ ಟ್ರಸ್ಟ್ ಇಂದ 10 ಆಟೋ ನಿಂತ್ಕೊತವೆ, 10 ಆಟೋಗೆ ಸೀಟ್ ಹಾಕಿಸ್ ಕೊಟ್ಬಿಡ್ಲಿ. ನೀವು ಲೈಟ್ ಕಂಬನಾರ ಹಾಕೊಳ್ಳಿ, ಮತ್ತೆ ಇನ್ನೊಂದು ಉದ್ದಕ್ಕೂ ಲೈಟ್ ಯಾರ ಬಿಡ್ಸ್ಕೊಳ್ಳಿ, ಸೀರೆ ಸೆಟ್ ಯಾರ ಬಿಡ್ಸ್ಕೊಳ್ಳಿ. ನಮ್ಗೆ ಆಟೋದವ್ರಿಗೆ ಇವಾಗ ನಿಲ್ಬೇಕು. ನೀವು ಮರ ತರಿಸಿದಾರಲ್ವಾ, ಆ ಲೆಕ್ಕದಲ್ಲಿ ನಮ್ಗೆ ನೆರಳು ಮಾಡ್ಕೊಡಿ ನಿಮ್ಮ ಟ್ರಸ್ಟ್ ಇಂದ. ಇಲ್ಲ ಅಂದ್ರ ನಮ್ಮ ಸ್ಟ್ಯಾಂಡರ್ಗೆ ಏನು ನೆರಳು ಆಗ್ಬೇಕು ಅದಕ್ಕೆ ನೀವು ದಾರಿ ಮಾಡಿ ಅನ್ನೋ. ಮರ ತೆಗ್ಸ್ಬಿಟ್ಟಿದ್ರ ಆಲ್ರೆಡಿ ಕೊಮ್ಮ ಎಲ್ಲ ತರಿಸ್ಬಿಟ್ಟಿದ್ರೆ ಸರ್, ಬೋಳ್ ಮಾಡ್ಬಿಟ್ಟಿದ್ದಾರೆ. ವಿಡಿಯೋ ಕಳಿಸಿದೀನಿ ನಿಮ್ಗೆ. ಆಮೇಲೆ ಅಲ್ಲ, ಈಗ ಫಾರೆಸ್ಟ್ ಅವ್ರದ್ದು ಪರ್ಮಿಷನ್ ತಗೊಂಡ್ರ? ಏನು ತಗೊಂಡಿಲ್ಲ ಸರ್. ಏಕಾಏಕಿ ನಾವು ಆ ಸ್ಟ್ಯಾಂಡ್ ಅಲ್ಲಿ ಯಾರು ಇಲ್ದವ್ರಿಗೆ ಅದನ್ನ ತರಿಸ್ಬಿಟ್ಟಿದ್ದಾರೆ. ಇವಾಗ ಬಂದವ್ರಿಗೆ ಬಿಸಿಲು ಅಲ್ಲಿ ಅಲ್ಲ, ಅಲ್ಲಿ ನಿಂತ್ಕೊಳಕ್ಕೆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಒಂದು ಸ್ಟ್ಯಾಂಡ್ ಇಲ್ಲ ಅಲ್ಲಿ, ಆಯ್ತಾ? ಕೊಳ್ಳೆಗಾಲಕ್ಕೆ ಹೋಗುವಂತವ್ರೆಲ್ಲ ಹೊರಗಡೆ ಬಂದು ನಿಂತ್ಕೋತಾರೆ ಬಿಸಿಲು. ನೀವ್ ಹೇಳ್ದಂಗೆನೆ ಅಲ್ಲ, ದೇವಸ್ಥಾನ ಇರೋದು ಒಳ್ಳೇದು. ದೇವಸ್ಥಾನದ ಒಂದು ದೊಡ್ಡ ಬ್ಯಾನರ್ ಹಾಕ್ಬೋದಾಯ್ತಲ್ಲ ಸರ್. ಹಾಕ್ಬೋದು. ಇವಾಗ ಹಳೆ 30 ವರ್ಷದಿಂದ ದೇವಸ್ಥಾನ ಸರ್. ಇವಾಗ ಮೊನ್ನೆ ಕಟ್ತಾ ಇರೋದಲ್ಲ ದೇವಸ್ಥಾನ ಶಬರಿಮಲೆ ಅಯ್ಯಪ್ಪಂದು. ಹೌದು. ಇಡೀ ನಮ್ಮ ತಾಲೂಕು ಜಿಲ್ಲೆಯವ್ರಿಗೆಲ್ಲ ಇಲ್ಲಿ ನರಸೀಪುರಲ್ಲಿ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನ ಅದ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೌದು. ಏಕಾಏಕಿ ಅವರು ಬಂದು ಅವರೊಬ್ರೆ, ಯಾವ ಟ್ರಸ್ಟ್ನವರು ಇಲ್ಲ, ಏನೂ ಇಲ್ಲ, 30 ವರ್ಷದಿಂದ ಆ ದೇವಸ್ಥಾನ ಅಭಿವೃದ್ಧಿ ಮಾಡ್ತೀನಿ ಅಂತ ಅದ್ರಲ್ಲಿ ಬರ ಅಂತದ್ನೆಲ್ಲ ಅವರು ಸ್ವಹ ಮಾಡ್ತಾವ್ರ ಟ್ರಸ್ಟ್ನವ್ರ ಹೆಸರು ಹೇಳ್ಕೊಂಡು. ಆ ಲೆಕ್ಕದಲ್ಲಿ ಇವತ್ತು ನಾವು ಅದನ್ನ ಬಗ್ಗೆ ಧ್ವನಿ ಎತ್ತಿ ನಿಂತ ನನ್ನ ಅನ್ಸಿಕೆ ಒಳ ನೋಡಿದ್ರೆ ಮಾದೇಶ್ವರ ಸ್ಟ್ಯಾಂಡ್ ಅಲ್ಲಿ ಇರಬಾರ್ದು, ನಿಂತ್ಕೊಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿದಾರ ಅಂತ. ಹೌದು ಸರ್. ಮೊದ್ಲೊಂದ್ಸತಿ ನಮ್ಮ ಮಹರ್ಷಿ ವಾಲ್ಮೀಕಿ ಆಟೋ ಸ್ಟ್ಯಾಂಡ್ ಬೋರ್ಡ್ ನ ತೆಗೆದಾಕಿದಕ್ಕೆ ಇದೇ ವಿಷಯದಲ್ಲಿ ನಾವು ಚರ್ಚೆ ಮಾಡಿದ್ವು. ಯಾಕೆ ತೆಗೆದಾಕಿದ್ರಿ ಅಂತ. ದೇವಸ್ಥಾನಕ್ಕೆ ಬರಕ್ಕೆ ಭಕ್ತಾದಿಗಳಿಗೆ ತೊಂದರೆ ಐತಿತ್ತು, ಒಂದ್ ವೆಹಿಕಲ್ಸ್ ಬಂದ್ರು ತೊಂದರೆ ಐತೆ ಅಂದ್ರೆ ಅದನ್ನ ಬಿಟ್ಬಿಟ್ಟು ನಾವು ಇವಾಗ ಸಪರೇಟ್ ಆಗಿ ನೆಟ್ಟಿದ್ವು. ನೆಟ್ಟಿರೋ ಜಾಗದಲ್ಲಿ ಇದು ಮಾಡ್ಕೊಂಡು ಇವಾಗ ನಾವು ಎಷ್ಟು ವರ್ಷದಿಂದ ಗಿಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ನಾವು ಗಿಡ ತಂದು ಸೊಸಿನ ತಕೊಬಂದು ಅದನ್ನ ನೀರುವುದು ದೊಡ್ಡ ಮಟ್ಟದಲ್ಲಿ ಬೆಳೆಸಿರೋದ್ರಿಂದ ಇವತ್ತು ಏಕಾಏಕಿ ಒಂದು ವಂಗ ಮರನ ಬುಡ ಸಮೇತ ಇದ್ ಮಾಡ್ಬಿಟ್ಟಿದ್ದಾರೆ. ನಾವು ಅದನ್ನ ಸಾಕಕ್ಕೆ ಅಂತ ಎಷ್ಟು ಲೆವೆಲ್ ಆಗಿ ಮಾಡಿದ್ಮೋ ನಾವು ಅಂದ್ರೆ ಅದನ್ನ ಇವತ್ತು ಬಿಡದ ಮಟ್ಟಿಗೆ ಆ ವಂಗ ಮರ ಇದ್ರೆ ಇನ್ಯಾರು ಬೇಕಾಗಿರ್ಲಿಲ್ಲ. ಆ ವಂಗ ಮರ, ಒಂದು ಹುಣಸಾ ಮರ ಅಂತ ಇದ್ರೆ ನಮ್ಮ ಸ್ಟ್ಯಾಂಡ್ ಅಲ್ಲಿ 100 ಜನ ಬಂದು ಧನ್ವಾದರು ಬಿಸಿಲಲ್ಲಿ ಅಂದ್ಬಿಟ್ಟು ನಿಂತ್ಕೊಳ್ಳೋರು ಅಂತ. ಇದನ್ನ ಇವತ್ತು ಇವರು ಕೆಲಸ ಮಾಡಿ ಮೊದ್ಲೇ ಹಾಳಾಗ್ತಿದೆ. ಜೊತೆಗೆ ಇವತ್ತೊಂದ್ ಮರ ಬೆಳೆಸೋದು ತುಂಬಾ ಕಷ್ಟ ಇದೆ.
ಹೌದು ಏನು ಸರ್. ಗೊತ್ತಾಗಲ್ವ ಇವ್ರಿಗೆಲ್ಲ ಒಂದು ಟೆಸ್ಟ್ ಮಾಡ್ತಿರೋರು ಒಂದ್ ಜವಾಬ್ದಾರಿ ಅಂತ ಇರೋಂತ ವ್ಯಕ್ತಿಗಳು ಇವರು. ಯಾರು ಸರ್ ಟ್ರಸ್ಟ್ ಇವತ್ತು ನೀವು ಮಾತಾಡ್ತಿದ್ದಾರೆ, ಇವತ್ತೇನಾರ ನೀವು ನ್ಯಾಯದ ಪರ ಮಾತಾಡಿದ್ರೆ ನೆಕ್ಸ್ಟ್ ನೀವು ಆ ಟ್ರಸ್ಟ್ ಅಲ್ಲೇ ಇಲ್ಲ, ನಿಮ್ಮನ್ನ ತೆಗೆದ್ಬಿಟ್ಟು ಬೇರೆ ಸೇರ್ಸ್ಕೊತಾರೆ ಟ್ರಸ್ಟ್ಗೆ. ಹಾ ಅಲ್ಲ ಆ ಆತರ ರೀತಿ ಎಲ್ಲ ಇದೆ ಬೈಲ ಇಲ್ಲಿ. ಇರಲ್ವಲ್ಲ ಸರ್. ಬೈಲ ಮಾಡಿದ್ಮೇಲೆ ಹೌದು ಸರ್ಕಾರಿ ಸರ್. ಬೈಲ ಮತ್ತೆ ಟ್ರಸ್ಟ್ ಮಾಡಿದ್ಮೇಲೆ ಪ್ರತಿಯೊಂದು ಆಡಿಟಿಂಗ್ ಮಾಡಿಸ್ಬೇಕು ಪ್ರತಿ ವರ್ಷ, ಅವೆಲ್ಲ ಇರುತ್ತಲ್ಲ. ಅದೇ ಸರ್, ಈ ವರ್ಷ ಇದ್ದವರು ನೆಕ್ಸ್ಟ್ ವರ್ಷ ಇಲ್ಲ ಸರ್ ಟ್ರಸ್ಟ್ ಅಲ್ಲಿ ಅವರು. ಹಾ ಆ ರೀತಿ ಅವ್ರು ಮಾಡ್ತಾರೆ. ಏನಾರ ನೀವು ಮಾಡ್ಕೊಳ್ಳಿಪ್ಪ, ಅವ್ರ ಟ್ರಸ್ಟ್ ಅದ್ ಏನಾರ ಮಾಡ್ಕೊಳ್ಳಿ. ಸಾರ್ವಜನಿಕವಾಗಿ ನಿಂತ್ಕೊಳಕ್ಕೆ ನೆರಳು ಮತ್ತೆ ಗಾಳಿ ಬರೋದಕ್ಕೆ ಯಾಕೆ ಈ ತರ ಮಾಡ್ತಾರೆ? ಸರ್ ನಾವು ಅಂತಾರದೆ ಇವಾಗ ಟ್ರಸ್ಟ್ನವರು ಏಕಾಏಕಿ ಮರ ತರಕ್ಕೆ ಯಾವ ಕಾರಣ ಇದ್ದದು? ಟ್ರಸ್ಟ್ನವ್ರು ಹಾಕಿದ್ದಾರೆ. ಏನಾರ ಮಾಡ್ಕೊಳ್ಳಿ ಸರ್, ಟ್ರಸ್ಟ್ ಅದು ಪರ್ಮಿಷನ್ ತಗೊಂಡಿದ್ದೀರಾ ಓಲಿ? ಫಾರೆಸ್ಟ್ ನಾನು ಅದನ್ನ ಕೇಳಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಪರ್ಮಿಷನ್ ತಗೊಂಡ್ ಬಂದಿದ್ದಾರಲ್ಲ? ಇಲ್ಲ, ಲೈಟ್ ಪರ್ಮಿಷನ್ ಹೆಂಗ್ ಕೊಡ್ತಾರೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮರ ಕರೆಯಕ್ಕೆ ಪರ್ಮಿಷನ್ ಹೆಂಗ್ ಕೊಡ್ತಾರೆ? ಕೊಟ್ಟಿಲ್ಲ ಸರ್. ಏಕಾಏಕಿ ದೌರ್ಜನ್ಯ ಕಾಣಲ್ಲ ಅಂದ್ಬಿಟ್ಟು ನಾನು ಕೇಸ್ ಬುಕ್ ಮಾಡ್ಬೋದಲ್ಲ ನಾವು? ಸರ್ ಅದನ್ನೇ ಇವಾಗ ಯಾಕೆಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಮರ ಕಟ್ ಮಾಡಿರೋದು ಒಂದು, ಪರ್ಮಿಷನ್ ಇಲ್ದೇನೆ ಅವರು ಕಟ್ ಮಾಡಿರೋದು ಒಂದು. ಅವ್ರು ಫಾರೆಸ್ಟ್ ನವ್ರು ಬಂದ್ ಬೇಕಾದ್ರೆ ಕಟ್ ಮಾಡಿಸ್ಬೋದು ಅವ್ರಿಗೆ ಹೇಳಿ. ಹೌದು ಸರ್. ಈಗ ನಮ್ಮ ಕುಂದುಕೊರತೆ ಇದ್ರೆ ಮಾತ್ರ. ಹೌದು ಸರ್. ಇವಾಗ ಏನೇ ಅಲ್ಲ ಇವತ್ತು ಆಟೋ ಚಾಲಕರಿಗೆ ಎಲ್ಲೂ ಬೆಲೆ ಇಲ್ವಾ? ಏನು ಎಲ್ಲೂ ಅವ್ರಿಗೆ ಒಂದ್ ಸ್ಥಾನಮಾನ ಇಲ್ವಾ ಅಂತ ನನ್ ಪ್ರಕಾರ. ಸರ್ ಅವರು ಒಬ್ರು ಹಳ ಚಾಲಕರು ಸರ್, ಒಂದ್ 28 ವರ್ಷದಿಂದ ಹಳ ಚಾಲಕರಾಗಿದ್ದವರು. ಇವಾಗ ದೌಸಾನ ವಹಿಸ್ಕೊಂಡೇನೆ ಅಂದ್ಬಿಟ್ಟು ಇವತ್ತು ದೌಸಾನ ಅಭಿವೃದ್ಧಿಗೆ ಅಂದ್ಬಿಟ್ಟು ಆಟೋ ಚಾಲಕರ ಮೇಲೆ ಮಾಡ್ಲಿ, ಆದ್ರೆ ಆಟೋ ಚಾಲಕರ ಮೇಲೆ ಒಟ್ಟ ಹೊಡೆದ ನೋಡಿ ಸರ್. ನೆರಳಾಗುತ್ತೆ, ಸಾರ್ವಜನಿಕ ನೆರಳಾಗುತ್ತೆ. ಹೌದು ಸರ್. ನಮ್ಗಿಂತೂ ಸೀನಿಯಾರಿಟಿ ಆಟೋ ಡ್ರೈವರ್. ಯಾರಿಗಾರ ಸಂಬಂಧಪಟ್ಟ ಜನಪ್ರತಿನಿಧಿಗೆ ಹೇಳಿ ಒಂದ್ ತಂಗುದಾಣನ ಕಟ್ಸಿ ಅಂತ ಹೇಳಿ ಅವ್ರಿಗೆ, ಅಷ್ಟು ಅವ್ರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಇದ್ರೆ ಮಾಡ್ಲಿ ಪಾಪ. ಸರ್ ಅವ್ರು ಯಾವುದೇ ರೀತಿಲೂ ಮಾಡ್ತಿಲ್ಲ ಸರ್. ದೌಸಾನ 30 ವರ್ಷದಿಂದ ಕಟ್ತಾನೆ ಇದಾರೆ. ಕಟ್ಟಿಸ್ಕೊಳ್ಳಿ, ಶಬರಿಮಲೆ ಅಯ್ಯಪ್ಪನ್ಗ ನಾವ್ ಯಾರು ತೊಂದ್ರೆ ಮಾಡಲ್ಲ. ಯಾಕೆಂದ್ರೆ ಎಲ್ಲ ದೇವ್ರಿಲ್ದಂದ್ರೆ ನಾವ್ ಯಾರು ಇಲ್ಲ ಸರ್. ದೇವ್ರ ಭಕ್ತಿ ನಮಗೂ ಇದೆ. ಏನು ಅವಶ್ಯಕತೆ ಇಲ್ಲ ಸರ್. ಇವತ್ತೆಲ್ಲ ಹಳೆ ದೇವಸ್ಥಾನ ಆದ್ರಿಂದ ನೀವ್ ಹೇಳ್ದಂಗೆ ಯಾವತ್ತೋ ವರ್ಷದಲ್ಲಿ ಯಾವತ್ತೋ ಒಂದಿನ ಬರ್ತಾರೆ ಅನ್ನೋದಾದ್ರೆ. ಸರ್ ವರ್ಷದಲ್ಲಿ 2 ಸತಿ ಸರ್, ಜನವರಿಗೆ ಒಂದ್ಸತಿ, ನವೆಂಬರ್ ತಿಂಗಳಲ್ಲಿ ಒಂದ್ಸತಿ. ಇನ್ನು 9 ತಿಂಗಳು ಅದ ದೇವಸ್ಥಾನಕ್ಕೆ ತಲೆನೂ ಹಾಕ್ ಮನ್ಗಲ್ಲ ಸರ್. ಯಾಕಂದ್ರೆ ಈ ಟೈಮಲ್ಲಿ ಶಬರಿಮಲೆ ಹೋಗ್ತಾರೆ. ಜನವರಿಲಿ ಅಯ್ಯಪ್ಪ ಸ್ವಾಮಿದು ಸಂಕ್ರಾಂತಿ ಹಬ್ಬ ಬರ್ತಲ್ಲ, ಮಕರ ಸಂಕ್ರಾಂತಿ, ಆ ಜ್ಯೋತಿ ಬೆಳಬೇಕು ಒಂದ್ಸತಿ. ಈ 3 ತಿಂಗಳಲ್ಲಿ ಬಿಟ್ರೆ ಇನ್ ಯಾವ್ದೇ ರೀತಿ ದೇವಸ್ಥಾನಕ್ಕೆ ಮತ್ತೊಂದು ಮಗದೊಂದು ತಲೆನೂ ಹಾಕ್ ಮನ್ಗಲ್ಲ ಅವ್ರು. ಇವತ್ತು 6 ತಿಂಗಳಿಂದ ಲೈಟು ಕೆಟ್ಟೋಗಿದೆ. ಆ ಲೈಟ್ ಹಾಕ್ಸಕ್ಕೆ ನಮ್ಗೆ ಆಟೋದವರು ತಡೆ ಮಾಡ್ತಾ ಇದಾರೆ ಅಂದ್ರು. ನಮ್ಮನ್ನ ಇವತ್ತು ತಡೆ ಮಾಡ್ತಾ ಇರೋದಕ್ಕೆ ನಾವು ಕಾರಣ ಏನು? ಏಕಾಏಕಿ ಬಂದು ನಮ್ಮನ್ನೇನಾರ ಕೇಳೋದ? ಒಂದು ಬೆಳಕಾಗಿಲ್ಲಪ್ಪ, ದೇವಸ್ಥಾನಕ್ಕೆ ಒಂಚೂರು ಹೊಂಚ್ಕೊಂಡದ, ಇದನ್ನ ಒಂಚೂರು ಸೈಡ್ ಯಾರ ತೆಗಿಸ್ತೀವಿ ಅಂತ ನಮ್ಮನ್ನ ಆಟೋದವ್ರನ್ನ ಯಾರನ್ನೂ ಕೇಳಿಲ್ಲ. ಏಕಾಏಕಿ ನಾವ್ ಯಾರು ಇಲ್ದೋದಾಗೆ ಸ್ಟ್ಯಾಂಡ್ ಅಲ್ಲಿ ಬಂದು ಯಾರನ್ನೋ ಒಬ್ರು ಕರ್ಕ ಬಂದು ಅದನ್ನ ಗೆಡ್ಡ ಲೆವೆಲ್ ತರಿಸಿ ಅದನ್ನ ಇವರು ವಿತರಣೆ ಮಾಡ್ಯಾರ. ಇವತ್ತು ನಾನು ಲೈಟ್ ಹಾಕ್ಬೇಡಿ ನೀವು, ನಮ್ಗೆ ನೆನ್ನೆ ಈ ತರ ಲೈಟ್ ಕಂಬಕ್ಕೆ ಬೆಳಕಲ್ಲಿರೋದ್ರಿಂದ ಇವರು ತರಿಸಿದ್ದಾರೆ, ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಕೊಳ್ಳಿ ಲೈಟ್. ನಾಳೆ ದಿವಸ 100 ಜನಕ್ಕೆ ಅನುಕೂಲ ಆಗುತ್ತೆ. ಕೇಳಿ, ಪ್ರತಿನಿತ್ಯ ಪೂಜೆ ಇದ್ರೆ ದೇವಸ್ಥಾನಕ್ಕೆ ತೊಂದರೆ ಆಗ್ತಿದ್ರೆ ಏನಾರ ಒಂದು ಮರ ಕಟ್ ಮಾಡಿ ಸ್ವಲ್ಪನಾರು ತೆರವು ಮಾಡಿ ಮಾಡ್ಬೋದಾಯ್ತು. ದೇವಸ್ಥಾನ ಪೂಜೆ ನಡೆಯಲ್ಲ ಸತಿ ಸರ್, ವರ್ಷದಲ್ಲಿ 3 ಸತಿ, ಒಂದ್ ನವೆಂಬರ್ ತಿಂಗಳ, ಒಂದ್ ಜನವರಿ. ಇನ್ನು ನೀವು ಇನ್ನೇನು ನೀವೇ ಬಂದ್ ನೋಡಿ. ಟೈಮಲ್ಲಿ ಜನವರಿ ಕಳೆದ್ಮೇಲೆ ಆ ದೇವಸ್ಥಾನ ಬಂದ್ ನೋಡಕ್ ಹೋಗಿಬೇಕಾರ ಯಾವ ರೀತಿ ಇದೆ ದೇವಸ್ಥಾನದಲ್ಲಿ ಅಂತ. ಅವ್ರ ನಂಬರ್ ಇದ್ರೆ ಕಳ್ಸ್ಕೊಡಿ, ನಾನು ಮಾತಾಡ್ತೀನಿ. ಹಾಗೆ ಈಗ ಇದೊಂದು ಸುದ್ದಿ ಕೂಡ ಮಾಡ್ತೀನಿ. ನಿಮ್ಗೆ ಹಾಕಿರೋ ವಿಡಿಯೋಗೆ ಒಂದು ಆಡಿಯೋ ಹಾಕಿ ಒಂದ್ ಸುದ್ದಿ ಮಾಡ್ತೀನಿ. ನಮ್ಗೆ ಬಂದು ರೈತರ ಸಂಘದ ಜಿಲ್ಲಾಧ್ಯಕ್ಷರಾದಂತ ಶಂಕರ್ ಅವರು ಮತ್ತು ಅದೇ ರೈತರ ಸಂಘದ ಪದಾಧಿಕಾರಿ ಆಗಿರೋಂತ ಪ್ರಸಾದ್ ಅವರು ನಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಒಂದ್ ನ್ಯಾಯಬದ್ಧವಾಗಿ ಮಾತಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಸರ್. ನೆಕ್ಸ್ಟ್ ನಮ್ಮ ಆಟೋ ಸ್ಟ್ಯಾಂಡ್ ಗೆ ಯಾವ್ದೇ ರೀತಿ ನಿಮ್ಮಿಂದ ತೊಂದರೆ ಆಗಲ್ಲ ಅಂತ ಅವರು ಭರವಸೆ ತಕೊಂಡು ಅವ್ರಿಗೂ ಬೋದು ಏಕೆ ನಿನ್ನ ಮರ ಕಟ್ ಮಾಡೋದಂದ್ರೆ ಆಟೋ ಸ್ಟ್ಯಾಂಡ್ ಅವ್ರು ಕೇಳ್ತಾರೆ. ಜನಗಳು ಅಲ್ಲ ರೀ, ಅವ್ರು ಕಂಪ್ಲೇಂಟ್ ಕೊಟ್ರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೊಂದು ಕೇಸ್ ಬುಕ್ ಆಗುತ್ತಲ್ರಿ. ಸಾರ್ವಜನಿಕ ಮರ ತರಕ್ಕೆ ಅವ್ರದ್ದು ಏನೋ ದೇವಸ್ಥಾನ ಹೊರಡೆ ಇತ್ತ ಅದು? ಇಲ್ಲ ಸರ್, ಈಚೆ. ಮತ್ತೆ ಹೌದು ಸರ್, ಒಂದು ಜವಾಬ್ದಾರಿ ಸಂಸ್ಥೆ ಇದ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಸಪೋರ್ಟ್ ಇಲ್ಲ. ಇವಾಗ ನಮ್ಮ ರೈತರ ಸಂಘದವರು ಎಲ್ಲ ಹೋಯ್ತಿದವರು ದಾರಿಲಿ ಬಂದು ಅದನ್ನ ದೊಡ್ಡ ಇಲ್ಲ ಸರ್, ಅದನ್ನ ಇಳಿಸ್ಬಿಟ್ಟು ಬಂದು ಇಲ್ಲಿ ಬಾಡಿಗೆ ಬಂದು ಅದಕ್ಕೆ ನಿಮ್ಗೆ ಇದೊಂದು ಮಾಡಿ. ನೆಕ್ಸ್ಟ್ ಏನು ಗೊತ್ತಾ ಸರ್, ಆಟೋ ಚಾಲಕರ ಮೇಲೆ ಇವರು ದೌರ್ಜನ್ಯ ಮಾಡ್ತಾ ಇದಾರೆ. ಅವ್ರ ಹೆಸರು ಸಿದ್ಲಿಂಗ ಮೂರ್ತಿ ಅಂತ ಸರ್, ಅಯ್ಯಪ್ಪ ಸ್ವಾಮಿ ಸಿದ್ಲಿಂಗ ಮೂರ್ತಿನಿ ಅಂತ ಹೆಸರು ಹಾಕಿ ನಮ್ಮ ಆಟೋದವ್ರಿಗೆ ತೊಂದರೆ ಕೊಟ್ಟು ಮರ ಏನಂತ ಅರ್ಥ ಆಗ್ತಿಲ್ಲ. ಏನ್ ಎಲ್ಲೋದ್ರು ಯಾವ ಊರ್ಗೋದ್ರು ಆಟೋ ಚಾಲಕರನ್ನೇ ಟಾರ್ಗೆಟ್ ಯಾಕೆ ಮಾಡ್ತಾರೆ ಇವರು ಅಂತ ಅರ್ಥ ಆಗ್ತಿಲ್ಲ. ನಮ್ಮ ಆಟೋ ಚಾಲಕರು ಅಂದ್ರೆ ಏನೋ ಕಾಲ್ ಕಸ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರು. ಅಯ್ಯೋ ಕರ್ಮ. ಸುದ್ದಿ ಮಾಡ್ತೀನಿ ಸರ್ ಈಗಲೇ. ಸರ್, ನಮ್ಗೆ ಬಂದು ನ್ಯಾಯ ದೊರಕಿಸ್ಕೊಟ್ರು.
ಹ್ಮ್ ಜಿಲ್ಲಾಧ್ಯಕ್ಷರಾದಂತ ಶಂಕರ್ ಮತ್ತೆ ಪ್ರಸಾದ್ ಅವರು ನಮ್ಮ Okay, ಆಟೋ okay. ಚಾಲಕರೆಲ್ಲ ಇದ್ರು ಸರಿ ನಮ್ಮ ಸರಿ ವಾಲ್ಮೀಕಿ ಆಟೋ ನಿಲ್ದಾಣದಲ್ಲಿ. ಓಕೆ ಓಕೆ ಹೋಗ್ಲಿ ಬೋರ್ಡರ್ ಹಾಕಿದೀರಾ ಅದನ್ನ? ಇದೆ ಸರ್, ಬೋರ್ಡು ಇದೆ. ಓಕೆ ಓಕೆ ಸರ್ ಥ್ಯಾಂಕ್ ಯು. ಆಯ್ತು ಸರ್.